ಭಾರತೀಯ ಮುಸ್ಲಿಂ ಸಮಾಜ ಬಾಂಧವರಿಂದ ಆಪರೇಷನ್ ಸಿಂಧೂರ್ ಜಿಂದಾಬಾದ್ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪ್ರಚಾರ ಮಾಧ್ಯಮದ ಮಿತ್ರರಿಗೆ ಸಮಾಜದ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಪತ್ರಿಕಾಗೋಷ್ಠಿಯ ಒಂದು ವರದಿಯನ್ನು ನಾವು ಈ ಒಂದು ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಚಳ್ಳಕೆರೆ ಭಾರತೀಯ ಮುಸ್ಲಿಂ ಸಮಾಜ ಬಾಂಧವರು ಪೆಹಲ್ಗಾಮ್ನಲ್ಲಿ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳು 28 ಅಮಾಯಕ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿ ಹತ್ಯೆ ಮಾಡಿದ ರಾಕ್ಷಸೀ ಕೃತ್ಯವನ್ನು ಚಳ್ಳಕೆರೆಯ ಭಾರತೀಯ ಮುಸ್ಲಿಂ ಬಾಂಧವರು ಖಂಡಿಸುತ್ತೇವೆ. ವಿಶ್ವದ ಅನೇಕ ದೇಶಗಳು ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೂ ಸಹ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿವೆ. ಪೆಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವಾಗಿ ಆಪರೇಷನ್ ಸಿಂಧೂರ್ ಮೂಲಕ 9 ಉಗ್ರಗಾಮಿ ಶಿಬಿರಗಳ ಮೇಲೆ ದಾಳಿ ನಡೆಸಿ ಅನೇಕ ಉಗ್ರರನ್ನು ಸಂಹರಿಸುವುದರ ಮೂಲಕ ಭಾರತದ ಸೈನಿಕರು ತಮ್ಮ ಶೌರ್ಯವನ್ನು ಪ್ರಕಟಿಸಿ ಪಾಕಿಸ್ತಾನಕ್ಕೆ ದಿಟ್ಟ ಉತ್ತರ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಲು ಶ್ರಮಿಸಿದ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ, ವಾಯು ಸೇನೆಯ ಪೈಲಟ್ ಯುಮಿಕಾ ಸಿಂಗ್ ಮತ್ತು ಪಾಕಿಸ್ತಾನದ 100 ಕಿಲೋಮೀಟರ್ ಭೂ ವ್ಯಾಪ್ತಿ ಪ್ರದೇಶದ ಒಳಗೆ ನುಗ್ಗಿ ಭಯೋತ್ಪಾದಕರ ಅಡಗು ತಾಣಗಳನ್ನು ನಾಶಪಡಿಸಿ 3 ಉಗ್ರ ಕಮಾಂಡರ್ಗಳನ್ನು ಹತ್ಯೆಗೈದ ವೀರ ಯೋಧ ಗೋಬಿಂದ್ ಸಿಂಗ್. ಇದೇ ಪ್ರಥಮ ಬಾರಿಗೆ ರಫೇಲ್ ವಿಮಾನವನ್ನು ಹಾರಾಟ ಮಾಡಿದ ಪೈಲಟ್ ಹಿಲಾಲ್ ಅಹ್ಮದ್ ಅವರಿಗೂ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ದೇಶದ ಸೈನಿಕರಿಗೆ ಎಲ್ಲ ರೀತಿಯಿಂದಲೂ ಧೈರ್ಯ ತುಂಬಿ ತಮ್ಮ ಪ್ರಬುದ್ಧ ನಡೆಯನ್ನು ಪ್ರದರ್ಶಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇವರೆಲ್ಲರಿಗೂ ಚಳ್ಳಕೆರೆ ತಾಲೂಕಿನ ಭಾರತೀಯ ಮುಸ್ಲಿಂ ಬಾಂಧವರ ಪರವಾಗಿ ಕೋಟಿ ಕೋಟಿ ಜೈ ಹಿಂದ್ ಸೆಲ್ಯೂಟ್ಗಳನ್ನು ಸಲ್ಲಿಸುತ್ತೇವೆ. ಉಗ್ರರ ಕೃತ್ಯಕ್ಕೆ ಅಡ್ಡಿಪಡಿಸಿ ತನ್ನ ಪ್ರಾಣವನ್ನು ಕಳೆದುಕೊಂಡ ಮಾನವ ಪ್ರೇಮಿ ಕುದುರೆ ಸವಾರ ಸೈಯದ್ ಆದಿಲ್ ಹುಸೇನ್ ಶಾ ಅವರಿಗೂ ನಮನಗಳನ್ನು ಸಲ್ಲಿಸುತ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ವಿಶೇಷ ಮನವಿಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಮುಂದೆ ನಾವು ಸಮರ್ಪಿಸುತ್ತಿದ್ದೇವೆ. ನಮ್ಮ ಮನವಿ ಏನೆಂದರೆ, ಪೆಹಲ್ಗಾಮ್ ಘಟನೆ ಕುರಿತು ಮತೀಯ ಸಂಘರ್ಷ ಉಂಟಾಗುವಂತೆ ಮಾಡಲು ಹವಣಿಸುತ್ತಿರುವ ದೇಶದ ಕೆಲವು ಸುದ್ದಿವಾಹಿನಿಗಳ ವಿರುದ್ಧ ಮತ್ತು ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸುವುದರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದಲ್ಲಿ ಕೋಮು ಸೌಹಾರ್ದತೆಯನ್ನು ಕಾಪಾಡಬೇಕೆಂದು ಮತ್ತು ತಮ್ಮ ನೈಜ ದೇಶಭಕ್ತಿಯನ್ನು ವಿಶ್ವಕ್ಕೆ ತೋರಿಸಬೇಕೆಂದು ಚಳ್ಳಕೆರೆ ಪಟ್ಟಣದ ಭಾರತೀಯ ಮುಸ್ಲಿಂ ಸಮಾಜ ಬಾಂಧವರು ಪ್ರಾರ್ಥಿಸುತ್ತೇವೆ. ಈ ವಿಚಾರಗಳನ್ನು ಹೇಳಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಜೈ ಹಿಂದ್.